ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನ ಕಂದಹಳ್ಳಿ ಮಾದೇಶ್ವರ ದೇವಸ್ಥಾನದಲ್ಲಿ ಗುರುವಾರ ಜರುಗುವ ಭೀಮನ ಅಮಾವಾಸ್ಯೆ ಜಾತ್ರಾ ಮಹೋತ್ಸವ ಹಿನ್ನೆಲೆ ಯಳಂದೂರು ಸಬ್ ಇನ್ಸ್ಪೆಕ್ಟರ್ ಆಕಾಶ್ ಹಾಗೂ ಸಿಬ್ಬಂದಿಗಳು ದೇವಸ್ಥಾನಕ್ಕೆ ಭೇಟಿ ನೀಡಿ ಭಕ್ತರಿಗೆ ಅನುಕೂಲವಾಗುವಂತೆ ಕೈಗೊಂಡಿರುವ ಮುಂಜಾಗೃತಾ ಕ್ರಮಗಳನ್ನು ವೀಕ್ಷಣೆ ಮಾಡಿದರು. ನಂತರ ದೇವಸ್ಥಾನ ಸಮಿತಿಯ ಸದಸ್ಯರೊಂದಿಗೆ ಪೂರ್ವಭಾವಿ ಸಭೆ ನಡೆಸಿ ಜಾತ್ರಾ ಮಹೋತ್ಸವ ಸುಸೂತ್ರವಾಗಿ ನಡೆಯಲು ಬೇಕಾದ ಸಲಹೆ ಸೂಚನೆಗಳನ್ನು ಪಡೆದು, ನಿಮ್ಮೊಂದಿಗೆ ಪೊಲೀಸ್ ಇಲಾಖೆ ಯಾವಾಗಲೂ ಇದೆ. ತಾವು ಕೂಡ ಸಹಕರಿಸಿ ಭಕ್ತರಿಗೆ ಹಾಗೂ ಸಾರ್ವಜನಿಕರಿಗೆ ಯಾವುದೇ ತೊಂದರೆಯಾಗದೆ ಜಾತ್ರಾ ನಡೆಯಲಿ ಎಂದು ದೇವರಲ್ಲಿ ಪ್ರಾರ್ಥನೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಪೊಲೀಸ್ ಸಿಬ್ಬಂದಿಗಳಾದ ಸತೀಶ್, ರಂಗಸ್ವಾಮಿ ಹಾಗೂ ಮಾದೇಶ್ವರ ದೇವಸ್ಥಾನ ಸಮಿತಿ ಸದಸ್ಯರು ಹಾಜರಿದ್ದರು. ವರದಿ ಮನೋಜ್ ನಾಯಕ್, ಚಾಮರಾಜನಗರ. ಕಂದಹಳ್ಳಿ ಗ್ರಾಮದಲ್ಲಿ ಮಾದೇಶ್ವರ ದೇವಸ್ಥಾನದ ಆವರಣದಲ್ಲಿ ಪೂರ್ವಭಾವಿ ಶಾಂತಿ ಸಭೆಯನ್ನು ಹಮ್ಮಿಕೊಂಡಿದ್ದು ಈ ಯಳಂದೂರು ಪೊಲೀಸ್ ಆರಕ್ಷಕ ಉಪನಿರೀಕ್ಷಕರಾದ ಶ್ರೀ ಆಕಾಶ್ ಸರ್ ಅವರಿಗೆ ವೈಯಕ್ತಿಕವಾಗಿ ಎಲ್ಲರ ಪರವಾಗಿ ಸ್ವಾಗತ. ಹಾಗೆ ಈ ಸಭೆಗೆ ಆಗಮಿಸಿರುವಂತಹ ಈ ಗ್ರಾಮದ ಈ ಸಮಿತಿಯ ಎಲ್ಲ ಮುಖಂಡರಿಗೂ ಮತ್ತು ಮಿತ್ರರಿಗೂ ಎಲ್ಲರಿಗೂ ಕೂಡ ಸ್ವಾಗತನ ಕೊಡ್ತೇವೆ. ಈಗ ಸಾಹೇಬರು ಎಲ್ಲ ಕಡೆ ನೋಡಿದ್ದಾರೆ. ವರ್ಷ ಯಾವುದೇ ರೀತಿ ಘಟನೆಗಳು, ಅಹಿತಕರ ಘಟನೆಗಳಾಗಿಲ್ಲ. ನಾವು ಇದು 4ನೇ ವರ್ಷ ನಮಗೆ ಹೇಳಿದರೆ ಸಹಕಾರ ಕೊಟ್ಟಿದ್ರೆ ಚೆನ್ನಾಗಿ. ಈ ವರ್ಷವೂ ಕೂಡ ಅದೇ ರೀತಿ ಸಹಕಾರ ಕೊಡಿ, ಸ್ವಲ್ಪ ರಶ್ ಜನ ಜಾಸ್ತಿ ಆಗ್ತಾರೆ ಅಂತ ಹೇಳಿದ್ರು. ಯಾಕಂದರೆ ಸಂತೆಮರಳಲ್ಲಿ ಬಫೆ ಸಿಸ್ಟಮ್ ಮಾಡಿರೋದ್ರಿಂದ ಅಲ್ಲಿ ಜನಗಳೆಲ್ಲ ಇಲ್ಲಿಗೆ ಬರ್ಬೋದು ಅಂತ ಹೇಳಿದ್ರೆ ಸ್ವಲ್ಪ ನಿಮ್ಮ ಕಡೆಯಿಂದ ಸ್ವಯಂ ಸೇವಕರು ಇದ್ದರೆ ನಮಗೂ ಸ್ವಲ್ಪ ಯಾಕೆ ಅಂದರೆ ಮಾದೇಶ್ವರ ಮಠದಲ್ಲೂ ಇದೆ ಭೀಮನ ಅಮಾವಾಸ್ಯೆಗೆ ಎಲ್ಲ ಪೊಲೀಸ್ನವ್ರನ್ನೆಲ್ಲ ಅಲ್ಲಿ ಕರೆಸ್ಕೊಡ್ತಾರೆ. ಮತ್ತು ಸಂತೆಮರಳಲ್ಲಿ ಎಲ್ಲ ಕಡೆ ಬಂದೋಬಸ್ತ್ ಇರೋದ್ರಿಂದ ಸ್ವಲ್ಪ ಮೀನುಗಳು ನಮಗೆ ಸಾಲ್ಟೇಜ್ ಆಗುತ್ತೆ. ಅದರಿಂದ ನೀವು ಕೂಡ ಸ್ವಲ್ಪ ಸಹಕಾರ ಕೊಟ್ಟರೆ ಸ್ವಲ್ಪ ಅನುಕೂಲ. ಹೋಸತಿ ಬೈಕ್ ಆಗಿದೆ. ಯಾರಾದರೂ ಪೊಲೀಸ್ ಬಂದರೆ ಅವ್ರಿಗೆ ಅಂತ ಹೇಳಿ ಸ್ವಲ್ಪ ನಿಮ್ಮ ಹುಡುಗರಿಗೆ, ನಿಮ್ಮ ಊರವ್ರಿಗೆ